ಬರುವಂತಹ ಯಾವುದೇ ವ್ಯಕ್ತಿ ಸ್ವತಂತ್ರ ಭಾರತದಲ್ಲಿ ಇರಬಾರದು ಅನ್ನೋದು ಅವರ ಕನಸು. ಟು ವೈಪ್ ಔಟ್ ಎವರಿ ಟಿಯರ್ ಫ್ರಮ್ ಎವರಿ ಐ, ಪ್ರತಿಯೊಂದು ಕಣ್ಣಿನಿಂದಲೂ ಕಣ್ಣೀರನ್ನ ಒರೆಸುವ ಕೆಲಸ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಆಗಬೇಕು ಅನ್ನುವಂತಹದ್ದು ಮಹಾತ್ಮ ಗಾಂಧೀಜಿಯವರ ಆಶಯ ಆಗಿತ್ತು. ಆದರೆ ಈ ಆಶಯವನ್ನು ನಾವು ತಲುಪಿದೀವ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿದೆ, ಅದರಲ್ಲೇನು ಕೊರತೆ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಭಾರತಕ್ಕೂ ಸ್ವಾತಂತ್ರ್ಯ ನಂತರದ ಭಾರತಕ್ಕೂ ಅಗಾಧವಾದ ಬದಲಾವಣೆ ಇದೆ. ಅನೇಕ ಕ್ಷೇತ್ರಗಳಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೀವಿ, ನಮ್ಮ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದಿದ್ವಿ, ಅದರಲ್ಲೇನು ಅನುಮಾನ ಇಲ್ಲ. ಆದರೂ ಆ ಸಾಂವಿಧಾನಿಕ ಮೌಲ್ಯಗಳೇನಿದೆಯಲ್ಲ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಇನ್ನೂ ನಮ್ಮಿಂದ ದೂರನೇ ಉಳಿದಿದೆ. ಈಕ್ವಾಲಿಟಿ, ಸಮಾನತೆ, ಅದು ನಮ್ಮಿಂದ ದೂರನೇ ಉಳಿದಿದೆ. ವ್ಯಕ್ತಿ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ಇಂಡಿವಿಜುವಲ್, ಅದು ಕೂಡ ನಮ್ಮಿಂದ ದೂರನೇ ಉಳಿದಿದೆ. ಇವನ್ನ ಸಾಧನೆ ಮಾಡಬೇಕು ಅನ್ನೋದ್ರೆ ಒಂದು ಸ್ವತಂತ್ರ ರಾಷ್ಟ್ರದಲ್ಲಿ ಯಾವುದೇ ಪ್ರಜೆ ಜೀವನ ಮಾಡಿದ್ರೂ ಕೂಡ ಅವನಿಗೆ ಈ ಮೂರು ಅತಿ ಮುಖ್ಯ. ಸೋಷಿಯಲ್ ಜಸ್ಟಿಸ್ ಅಂದರೆ ಸಾಮಾಜಿಕ ನ್ಯಾಯ ಒದಗಬೇಕು, ಎಲ್ಲರೂ ಸಮಾನರಾಗಿ ಇರುವಂತಹ ಒಂದು ವಾತಾವರಣ ಸೃಷ್ಟಿ ಆಗಬೇಕು. ಸಮಾನತೆ ಇನ್ನೊಂದು ನಮ್ಮಿಂದ ಇಟ್ ಈಸ್ ಎಲ್ಯೂಡೆಡ್. ಈ ಪ್ರಪಂಚವನ್ನ ಮೂರು ವಿಷಯಗಳು ಇನ್ನೂ ದೂರನೇ ಆಗಿದೆ. ಅಂದರೆ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ನಮ್ಮ ರಾಷ್ಟ್ರಕ್ಕೂ ಬಂದಿಲ್ಲ, ಇಡೀ ಪ್ರಪಂಚಕ್ಕೂ ಕೂಡ ಇನ್ನೂ ಬಂದಿಲ್ಲ. ಸೊ ಸಮಾನತೆ ನಮಗೂ ಬಂದಿಲ್ಲ, ಇನ್ನು ಪ್ರಪಂಚಕ್ಕೂ ಕೂಡ ಬಂದಿಲ್ಲ. ಆ ಕಡೆ ನಾವು ನಮ್ಮ ಎಲ್ಲ ಶ್ರಮಗಳು ಕೂಡ ಸಮಾನತೆಯತ್ತ ಚಲಿಸ್ತಾ ಇರಬೇಕದು. ಅದಕ್ಕೆ ವರ್ಲ್ಡ್ ಪೀಸ್ ಅಂದರೆ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಪ್ರತಿದಿನ ಯುದ್ಧಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅಸಂಖ್ಯವಾಗಿದೆ. ಅದು ಸ್ವತಂತ್ರ ರಾಷ್ಟ್ರದ ಅಭಿವೃದ್ಧಿಗೆ ಮಾರಕ ಆಗುತ್ತೆ. ಅದರಿಂದ ಈ ಮೂರುಗಳು, ಸೋಷಿಯಲ್ ಜಸ್ಟಿಸ್, ಸಮಾನತೆ ಮತ್ತು ಶಾಂತಿ, ನಮ್ಮೆಲ್ಲರನ್ನೂ ವಂಚಿತರನ್ನಾಗಿ ಮಾಡಿದೆ. ಒಂದು ದೇಶ, ಯಾವುದೇ ರಾಷ್ಟ್ರ ಯುದ್ಧ ಮಾಡಲಿ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಯುದ್ಧ ಮಾಡಿದ್ರೆ ನಾವು ಪ್ರಪಂಚದ ಭಾಗವಾಗಿರುವ ನಾವು ಎಂದೂ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಈ ಬಗ್ಗೆ ಯೋಚನೆ ಮಾಡಬೇಕು. ಶಾಂತಿಯಿಂದ ಬರಬೇಕಾದ್ರೆ ನಾಟ್ ಅಟ್ ಗನ್ ಪಾಯಿಂಟ್, ಯಾವುದೇ ಬಂದೂಕದ ತುದಿಯಲ್ಲಿ ನಾವು ಶಾಂತಿಯನ್ನು ಹರಿಸ್ತಾ ಹೋದರೆ ಅದೆಂದಿಗೂ ಸಾಧ್ಯ ಇಲ್ಲ. ಮಾತುಕತೆಯಿಂದ ಶಾಂತಿ ಸಾಧ್ಯ ಇದೆ. ಅದನ್ನು ಸಂಪಾದನೆ ಮಾಡುವಂತಹ ದಿಕ್ಕಿನಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅನ್ನುವಂಥದ್ದು ಹೇಳ್ತಾ, ನಮ್ಮ ಸಂವಿಧಾನದಲ್ಲಿ ಈ ಯಂಗ್ಸ್ಟರ್ಸ್ ಏನಿದ್ದಾರೋ ಅವರು ಅತಿ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂಥ ಮೂರು ವಿಷಯಗಳಿದೆ. ಅಂದರೆ ಮೂಲಭೂತ ಹಕ್ಕುಗಳು ನಮಗೆ ಬಂದಿದೆ. ನಿಮಗೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಸಮಾನತೆ ಇದೆ, ನಿಮಗೆ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಇಚ್ಛಾನುವರ್ತಿಯಾಗಿ, ಅಂದರೆ ನಮಗೆ ಸ್ವಾತಂತ್ರ್ಯ ಅಂದರೆ ಯಾವ ಥರ ಭಾವಿಸಿದ್ವಿ ಅಂದರೆ ಸ್ವೇಚ್ಛಾಚಾರ, ನಮಗೆ ಇಚ್ಛಾನುವರ್ತಿಯಾಗಿ ನಡ್ಕೊಳ್ಳೋದು ಅಂತ ಆಗಲ್ಲ. ಗೌರವಯುತವಾಗಿ, ಅದು ಒಂದು ಜವಾಬ್ದಾರಿ. ಸ್ವಾತಂತ್ರ್ಯ ಅನ್ನುವಂಥದ್ದು ಒಂದು ಜವಾಬ್ದಾರಿಯಾಗಿ, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ವಿ ಓ ಎ ಲಾಟ್ ಟು ಅವರ್ ಕಂಟ್ರಿ. ಇದನ್ನು ನಾವು ಅರ್ಥ ಮಾಡಿಕೊಂಡು ಆ ಮೂಲಭೂತ ಹಕ್ಕುಗಳು ಏನು ಸಂವಿಧಾನದಲ್ಲಿ ದತ್ತವಾಗಿದೆಯೋ ಅದನ್ನು ನಾವು ಉಪಯೋಗಿಸಬೇಕು, ಅದನ್ನು ನಾವು ಅನುಭವ ಮಾಡಬೇಕು. ಅದರಲ್ಲಿ ಅನೇಕ ಸಮಾನತೆ ಬಗ್ಗೆ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಅಪಾರವಾಗಿ ನಮ್ಮ ಸಂವಿಧಾನ ಒಂದು ಮುಕ್ತ ಆ ಸಂವಿಧಾನ ಕೊಟ್ಟಿದೆ. ಆದರೆ ಅದನ್ನು ಅರ್ಥ ಮಾಡ್ಕೋಬೇಕು. ಸರಿಯಾದ, ನಾಟ್ ಎನಿ ಅಂಡರ್ಸ್ಟ್ಯಾಂಡಿಂಗ್, ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್, ಅದು ಸಂವಿಧಾನದಲ್ಲಿ ದತ್ತವಾಗಿರುವಂತಹ
ಮೂಲಭೂತ ಹಕ್ಕುಗಳನ್ನು ಸರಿಯಾಗಿ ಆಲೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಅದು ನಮಗೆ ನಮ್ಮ ದೇಶಕ್ಕೆ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಸ್ಟೇಟ್ ಆಲ್ಸೋ ಓಸ್ ಎ ಡ್ಯೂಟಿ, ಬಿ ಇಟ್ ಎ ಸೆಂಟ್ರಲ್ ಗವರ್ನಮೆಂಟ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಆಗಿರ್ಬೋದು, ಅವ್ರಿಗೂ ಕೂಡ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದೆ. ಹಿಂಗೇ ಮಾಡಬೇಕು, ಈ ರೀತಿಯೇ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಬೇಕು. ಸಮಾಜದ ಶಾಂತಿಗಾಗಿ, ಮುದುಕರಿಗಾಗಿ, ಯುವಕರಿಗಾಗಿ, ಮಕ್ಕಳಿಗಾಗಿ, ಆರೋಗ್ಯಕ್ಕಾಗಿ, ಶಿಕ್ಷಣಕ್ಕಾಗಿ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಅದಿದೆ. ಆ ಜವಾಬ್ದಾರಿನೂ ಕೂಡ ನಾವು ನೆನಪು ಮಾಡ್ತಾ ಇರಬೇಕು. ನಾವು ಅಭ್ಯಾಸನೇ ಮಾಡಲಿಲ್ಲ, ಅದನ್ನು ತಿಳ್ಕೊಳ್ಳೇ ಇಲ್ಲ ಅಂತಂದರೆ ನಾವು ಯಾರಿಗೂ ಏನು ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇದೆ. ಮೂಲಭೂತ ಹಕ್ಕುಗಳು ಹೇಗೆ ನಮಗೆ ದತ್ತವಾಗಿದೆಯೋ ಅದೇ ರೀತಿ ನಮ್ಮ ಕರ್ತವ್ಯಗಳು ಇದೆ ನಮ್ಮ ರಾಷ್ಟ್ರದ ಬಗ್ಗೆ. ದಟ್ಸ್ ಕಾಲ್ಡ್ ಫಂಡಮೆಂಟಲ್ ಡ್ಯೂಟೀಸ್. ಆರ್ಟಿಕಲ್ 15(1)A ನೀವು ಸಂವಿಧಾನ ಓದಿದರೆ ನಮ್ಮ ರಾಷ್ಟ್ರ ಧ್ವಜವನ್ನು ಗೌರವಿಸಬೇಕು, ರಾಷ್ಟ್ರ ಗೀತೆಯನ್ನು ಗೌರವಿಸಬೇಕು, ಸಂವಿಧಾನವನ್ನು ಗೌರವಿಸಬೇಕು, ಸಂವಿಧಾನವನ್ನು ಸಂಪಾದನೆ ಮಾಡಿಕೊಟ್ಟ ಎಲ್ಲ ಹಿರಿಯರನ್ನು ಗೌರವಿಸಬೇಕು, ಸಹೋದರರಂತೆ ಜೀವನ ಮಾಡಬೇಕು. ವಿ ಮಸ್ಟ್ ಎಕ್ಸೆಲ್ ಇನ್ ದಿ ಫೀಲ್ಡ್ ಇನ್ ವಿಚ್ ನೀವೊಂದು ಆ ಕ್ರೀಡೆಯಲ್ಲಿ ಮುಂದಿದ್ದೀರಾ, ಮುಂದೆ ಬರಬೇಕು. ಇನ್ನು ಯು ಮಸ್ಟ್ ಬಿ ಟಾಪ್. ನಮ್ಮ ದೇಶದಲ್ಲಿ ಅತ್ಯಂತ ಎತ್ತರ ಮಟ್ಟಕ್ಕೆ ಹೋಗಬೇಕು, ಕ್ರೀಡೆಯಲ್ಲಿ ಗೌರವವನ್ನು ಸಂಪಾದನೆ ಮಾಡಿಕೊಡ್ಬೇಕು. ಯಾವುದನ್ನೇ ಕೆಲಸ ಮಾಡಿ ಅದರಲ್ಲಿ ಯು ಮಸ್ಟ್ ಎಕ್ಸೆಲ್ ಇನ್ ದಟ್ ಫೀಲ್ಡ್. ಅದು ಸಂವಿಧಾನದ ಆಶಯ. ಶಿಕ್ಷಣ, ಪರಿಸರ ಇದೆಲ್ಲವೂ ನಮ್ಮ ಕರ್ತವ್ಯ. ಅದು ನಾವು ಈಗ ನೀವು ಇಂಥ ವಾತಾವರಣದಲ್ಲಿ ಕೂತಿದ್ದೀರ, ಯಾಕೆ ಅಂದರೆ ಎವ್ರಿಥಿಂಗ್ ಈಸ್ ಆರ್ಡರ್ಲಿ. ಇಂಥವರು ಇಂಥ ಕಡೆನೇ ಕೂತ್ಕೋಬೇಕು, ಸ್ಟೂಡೆಂಟ್ಸ್ ಇಂಥ ಕಡೆನೇ ಕೂತ್ಕೋಬೇಕು. ಪ್ರತಿಯೊಂದೂ ಒಂದು ವ್ಯವಸ್ಥಿತ ಇದಿದೆ. ಇಫ್ ಇಟ್ ಈಸ್ ಆರ್ಡರ್ಲಿ ಇಟ್ ಲುಕ್ಸ್ ಲೈಕ್ ದಿಸ್, ಇಫ್ ಇಟ್ ಈಸ್ ಡಿಸಾರ್ಡರ್ಲಿ ಇಟ್ ಡಸಂಟ್ ಲುಕ್ ಲೈಕ್ ದಟ್. ಆ ರೀತಿ ಕಾಣಿಸಲ್ಲ ಅದು. ಅದಕ್ಕೋಸ್ಕರ ನಾವು ನಮ್ಮ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಗ ನಮ್ಮ ರಾಷ್ಟ್ರಾಭಿವೃದ್ಧಿಗೆ ನಮ್ಮ ಜವಾಬ್ದಾರಿ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಅಲ್ಲಿಂದ ನಾವೆಲ್ಲರೂ ವಿ ಆರ್ ಡಿಸ್ಚಾರ್ಜಿಂಗ್ ಡಿಫ್ರೆಂಟ್ ಡ್ಯೂಟೀಸ್ ಅಷ್ಟೇ. ಬೇರೆ ಬೇರೆ ಕೆಲಸಗಳನ್ನು ನಾವು ಮಾಡ್ತೀವಿ, ಆದರೆ ಎಲ್ಲರ ಕೆಲಸವೂ ನಮ್ಮ ರಾಷ್ಟ್ರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ ಅನ್ನುವಂಥ ಮಾತನ್ನು ನಾವು ನಡ್ಕೊಳ್ಳೋಣ ಅಂತ ಹೇಳಿ, ಸೊ ಟು ಬಿ ಗ್ರೇಟ್ ಈಸ್ ನಾಟ್ ಗ್ರೇಟ್. ಕೊನೆಯದಾಗಿ ಈ ಸಾಲನ್ನು ನೀವು ನೆನಪಿಟ್ಕೊಳ್ಳಿ. ಒಬ್ಬ ವ್ಯಕ್ತಿ ಎತ್ತರ ಮಟ್ಟದ ವ್ಯಕ್ತಿ ಆದರೆ ಸಾಲದು. ಟು ಬಿ ಗ್ರೇಟ್ ಈಸ್ ನಾಟ್ ಗ್ರೇಟ್. ಒಂದು ವ್ಯಕ್ತಿ ದೊಡ್ಡ ಮನುಷ್ಯ ಆದರೆ ಸಾಲದು. ಈ ಮಸ್ಟ್ ಬಿ ಎ ಗುಡ್ ಪರ್ಸನ್. ಒಳ್ಳೆಯವನಾಗಿರುವಂಥದ್ದು ಅತಿ ಮುಖ್ಯ. ಲೆಟ್ಸ್ ಬಿ ಗುಡ್ ಆ್ಯಂಡ್ ಡೂ ಗುಡ್. ಒಳ್ಳೆಯವರಾಗೋಣ, ಒಳ್ಳೆಯದನ್ನು ಮಾಡೋಣ. ಥ್ಯಾಂಕ್ ಯು ಆಲ್.